ಮೊದಲನೇದಾಗಿ ಎಲ್ಲಾದರೂ ಬಂದರೆ ಅದು ಬೆಂಗಳೂರು ನಗರಕ್ಕೆ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು ಸಭಾಧ್ಯಕ್ಷರೇ. ಆದರೆ ಒಂದು ದುರ್ದೈವ ಏನಂತಂದರೆ, ಅಂದಿನ ಕಾಲದಲ್ಲಿ ಅಟಲ್ ಬಿಹಾರಿ ವಾಜಪೇಯಿಜಿಗಿದ್ದಂಥ ಒಂದು ದೊಡ್ಡ ಮನೋಭಾವ, ಇಲ್ಲಿ ಅಭಿವೃದ್ಧಿ ಆಗಲಿ ಅಂತಿದ್ದು ಇವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯಲ್ಲಿ ಇಲ್ಲ ಸಭಾಧ್ಯಕ್ಷರೇ. ಯಾರಾದರೂ ದೊಡ್ಡ ಉದ್ಯಮಿ ಬಂಡವಾಳದಾರ ಬಂದು ಬೆಂಗಳೂರಲ್ಲಿ ನಾವೇನಾದರೂ ಮಾಡ್ತೀವಿ ಅಂತಂದರೆ ದೊಡ್ಡ ಕಚೇರಿಯಿಂದ ಅವ್ರ ಫೋನ್ ಕಾಲ್ ಬರ್ತದೆ ಅವ್ರಿಗೆ. ಇಲ್ಲ ನೀವೇನಾದರೂ ಬೇರೆ ರಾಜ್ಯಗಳಿಗೆ ಹೋಗ್ಬೇಕು, ನೀವು ಗುಜರಾತ್ಗೆ ಹೋಗಬೇಕು, ನೀವು ಆಸಾಮ್ಗೆ ಹೋಗಬೇಕು, ನೀವು ಒರಿಸ್ಸಾಗೆ ಹೋಗಬೇಕು ಅಂತೇಳಿ ಅವ್ರ ಮೇಲೆ ಹೆದರಿಕೆ ಬರ್ತದೆ, ಬೆದರಿಕೆ ಬರ್ತದೆ, ಅವ್ರ ಮೇಲೆ ಒತ್ತಡ ಬರ್ತದೆ. ಇವತ್ತು ಕೇಂದ್ರ ಸರ್ಕಾರ ನಮಗೆ ತೆರಿಗೆಯನ್ನು ಕೊಡದರೆ ಪರವಾಗಿಲ್ಲ, ಹೋಗ್ಲಿ ನಾವು ಮಾಡಿರ್ತಕ್ಕಂಥ ಬೆಂಗಳೂರಲ್ಲಿರ್ತಕ್ಕಂಥ ಈ ಒಂದು ಇಕೋಸಿಸ್ಟಮ್ ನಾವೇನು ಡೆವಲಪ್ ಮಾಡಿದ್ದೀವಿ, ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಬಿಡೋದಿಲ್ಲ. ಅಂತಂದ್ರೆ ಏನ್ ನಡೀತಾ ಇದೆ ಸಭಾಧ್ಯಕ್ಷರಲ್ಲಿ? ಒಂದ್ ಕಡೆ ಅಭಿವೃದ್ಧಿ ಆಗ್ತಾ ಕೇಂದ್ರ ಸರ್ಕಾರದ ಕಡೆಯಿಂದ ಆಗ್ತಾ ಇದೆ. ಎಲ್ಲ ಸೋತಿರ ಅಭ್ಯರ್ಥಿಗಳನ್ನ ತಾರತಮ್ಯಕ್ಕೂ ಕೂಡ ಒಂದು ಮಿತಿ ಇರ್ತದೆ. ನೀವು ತೆರಿಗೆ ಕೊಟ್ಟಿಲ್ಲ ಸರಿ, ನೀವು ನಮ್ಮ ಅಭಿವೃದ್ಧಿ ಕಾಸು ಕೊಟ್ಟಿಲ್ಲ ಸರಿ, ಇಲ್ಲಿ ಬಂಡವಾಳ ಹೂಡಿಕೆ ಬರೋದನ್ನು ಕೂಡ ಬೇರೆ ರಾಜ್ಯಗಳಿಗೆ ಕಳಿಸಿದ್ರೆ ಏನ್ ಮಾಡ್ಬೇಕಾಗಿದೆ ಕರ್ನಾಟಕ ರಾಜ್ಯದ ಜನ? ಬೆಂಗಳೂರು ಕಲೆಕ್ಟರ್ ಬೆಂಗಳೂರು ಬರೀ ಕರ್ನಾಟಕ ಶರತ್ತಿನ 5 ನಿಮಿಷ ಮಾಹಿತಿ ಇಲ್ಲದೆ ಇಲ್ಲ. ನೀವು ಕರ್ನಾಟಕ ಸರ್ಕಾರದ್ದು ಬೆಂಗಳೂರು ಅಭಿವೃದ್ಧಿಗೆ ಬೆಂಗಳೂರಿಂದ ಭಾರತದ ಸರ್ಕಾರದ ದಾಖಲೆ ಇಟ್ಕೊಂಡು ಅಂಕಿ ಅಂಶಗಳ ಸಮೇತ ಮಾತಾಡ್ತಾರೆ. ಸೆಮಿಕಂಡಕ್ಟರ್ ಇಂಡಸ್ಟ್ರಿಯಲ್ ಸರ್ಕಾರ ಅಂತ ನಮಗೆ ಯೋಗ್ಯತೆ ಇದೆ, ನಮ್ಮ ಸರ್ಕಾರ ಆರ್ಥಿಕ ಪದ್ಧತಿಗಳನ್ನ ಬಳಸ್ಕೊಂಡು ಇವತ್ತು ಅಧ್ಯಕ್ಷರೇ ಒಂದೇ ನಿಮಿಷ ಅಶೋಕಣ ಈಗ ಅಶೋಕಣ ನಾವೇನೇ ಒಂದೇ ನಿಮಿಷ ನಾನು ಅಧ್ಯಕ್ಷರೇ ನಾನು ಮುಗಿಸ್ತೀನಿ, ಆಮೇಲೆ ಮಾತಾಡಿ ಅಧ್ಯಕ್ಷರೇ. ಮಾತಾಡಿ ಅಧ್ಯಕ್ಷರೇ, ನಾನು ಹೇಳೋದು ನಾವೇನಾದರೂ ಮುಖ್ಯಮಂತ್ರಿ ಮೇಲೆ ಮಂತ್ರಿ ಮೇಲೆ ಏನಾದರೂ ಇಂಡಿವಿಜುವಲ್ ಗುರುತರ ಆಪಾದನೆ ಏನು ಅವರು ಭ್ರಷ್ಟಾಚಾರನ ಮಾತಾಡಬೇಕಾದ್ರೆ ನಾವು ಫಸ್ಟು ಒಂದು ನೋಟಿಸ್ ಕೊಡಬೇಕು, ನಿಮಗೆ ಕೊಟ್ಟು ನಿಮ್ಮನ್ನು ಕನ್ವಿನ್ಸ್ ಮಾಡಿದ್ಮೇಲೆ ನೀವು ಅನುಮತಿ ಕೊಡ್ತೀರಾ. ಇಲ್ಲಿ ಏಕಾಏಕಿ ಇಲ್ಲಿ ಲಂಚದ ಆಪಾದನೆ ಫೋನ್ ಮಾಡ್ತಾರೆ ನಮಗೆ, ಇಲ್ಲಿ ಭ್ರಷ್ಟಾಚಾರ ಬೆದರಿಕೆ ಆಗ್ತಾರೆ ಅಂದ್ರೆ ಏನು? ಅದಕ್ಕಿಂತ ದೊಡ್ಡ ಅಪರಾಧ ಅದು ಬೆದರಿಕೆ ಅಂತ ಹೇಳಿದ್ರೆ ಏನು? ಯಾರು ಹಾಕಿದ್ರು ಹೇಳ್ಬೇಕಲ್ಲ, ನೀವು ಕೊಡ್ಬೇಕು ನೋಟಿಸ್. ಯಾವ ಮಂತ್ರಿ ಬೆದರಿಕೆ ಹಾಕಿದ್ರು ಅಂತ ನೋಟಿಸ್ ಕೊಡ್ಬೇಕು ನೀವು.
ಜನ ಸಾಕ್ಷಿ ನೋಟಿಸ್ ಇದೆಯಾ? ಮಾಡಿ, ಬೆದರಿಕೆ ಹಾಕಿದ್ರೆ ವಿಡಿಯೋ ಇದ್ರೆ ವಿಡಿಯೋ ಮಾಡಿ, ಫೋನ್ ಕಾಲ್ ಇದ್ರೆ ಫೋನ್ ಕಾಲ್ ಕೊಡಿ. ಮನ್ಸಿಗೆ ಬಂದಾಗ ಹುಚ್ಚುಚ್ಚರ ರೀತಿ ಮಾತಾಡಕ್ಕಾಗ್ತದ ಇದು? ಕರ್ನಾಟಕದಲ್ಲಿ ಪೂರ್ತಿ ಈ ಸಂತೆನಾ ಇದು? ಇದು ಕರ್ನಾಟಕದಲ್ಲಿ ನಮ್ಗೆ ಹೇಳಿ, ಬೇಕಾದಂತ ದಯವಿಟ್ಟು ಎಲ್ಲ ತೆಗ್ಸಾಕಿ ಅದನ್ನ. ಬರ್ರಿ, ಶ್ವೇತಪತ್ರ ಹೊರಡ್ಸ್ರಿ. ಇರ್ಬಾರ್ದು. ಶ್ವೇತಪತ್ರ ಅದು ಹೊರಡ್ಸ್ರಿ. ಯಾವ್ಯಾವ ಏನಾದ್ರೂ ನೋಟಿಸ್ ಕೊಡ್ಬೇಕು ಅವರು. ಯಾರ್ಯಾರು ಬಂದ್ರು ಈ ಬೆದರಿಕೆ ಫೋನ್ ಹಾಕ್ತಾರೆ ಕೇಂದ್ರ ಸರ್ಕಾರ ಅಂತ ಹೇಳ್ತಾರೆ. ಹೇಳಿದ್ದಾರೆ, ರೆಕಾರ್ಡ್ ಅಲ್ಲಿ ತೆಗ್ಸಿ ಅದನ್ನ ತೆಗ್ಸ್ಬಿಡಿ ದಯವಿಟ್ಟು. ಓಡಿಸಿ ಶ್ವೇತಪತ್ರ. ಕೇಂದ್ರ ಸರ್ಕಾರ ಬೆದರಿಕೆ ಹಾಕುತ್ತೆ ಇಂಡಸ್ಟ್ರೀಸ್ ಅವ್ರಿಗೆಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ತೆಗ್ಸಿ ಅದು. ಇದು ಉಲ್ಲೇಖ ಬೆದರಿಕೆ ಹಾಕಿದೆ ಅಂತ ಬೇರೆ ಬೇರೆ ಕಡೆ ತೆಗೆದುಬಿಡ್ರಿ. ತೆಗಿತಾರೆ. ಓಕೆ ಓಕೆ ಬೇರೆ ಕಡೆ ಆಯ್ತು ಸರ್ ಸರ್ವೇ ಮಾತಾಡಿ. ಸರ್ವೇ ಸಾಮಾನ್ಯವಾಗಿ ಮಾತಾಡಕ್ಕೆ ಹೋಗ್ತಿಲ್ವಾ ಅಧ್ಯಕ್ಷರೇ? ಮಾನ್ಯ ಸಭಾಧ್ಯಕ್ಷರೇ ಅವ್ರು ಮಾತಾಡ್ಲಿ ಬಿಡಿ. ಹೋಗಿಲ್ವಾ? ಸೆಮಿ ಕಂಡಕ್ಟರ್ ಸೆಮಿಕಂಡಕ್ಟರ್ ಮಾತಾಡ್ಲಿಕ್ಕೆ ಕೂತ್ಕೊಳ್ಳಿ. ಎಲ್ಲವನ್ನೂ ಅವರು ಕೂಡ ಡಾಕ್ಟ್ರೇ ಬಂದಾಗೆ ಮಾತಾಡ್ಬೋದಾ? ನಾವು 2 ದಿನದಿಂದ 7 ದಿನೆಲ್ಲ ಕೇಳಿಸ್ಕೊಂಡಿದೀವಿ. ಆಯ್ತು, ತಾಳ್ಮೆಯಿಂದನೇ ಕೇಳಿಸ್ಕೊಂಡಿದೀವಿ. ಈಗ